ಕಳುಹಿಸಬೇಕಾದ ಸಂದರ್ಭವಿತ್ತು. ಅವಾಗ ದೇವರು ಪೌಲನವರಿಗೆ ಕೆಲವು ಬಾಧ್ಯತೆಗಳನ್ನ, ಕೆಲವು ಶಕ್ತಿಗಳನ್ನ ದೇವರು ಅನುಗ್ರಹ ಮಾಡಿದ್ದ ಆ ಕಾಲದಲ್ಲಿ, ಮೊದಲನೇ ಶತಮಾನದಲ್ಲಿ. ಇವಾಗಲ್ಲವು. ಇವಾಗ ಯಾರಿಗೂ ಇಲ್ಲ, ಯಾವ ಬೋಧಕನಿಗೂ ಇಲ್ಲ, ಯಾವ ಸೇವಕನಿಗೂ ಇಲ್ಲ. ಯಾವ ಸೇವಕನ ದೇವರಿಗೆ ಪ್ರತ್ಯೇಕವಾಗಿ ಕರೆಯುವಂಥದ್ದಿಲ್ಲ. ಯಾವ ಬೋಧಕನಿಗೆ ಪ್ರತ್ಯೇಕವಾಗಿ ದೇವರು ಪ್ರತ್ಯೇಕ ಪಡಿಸುವಂಥದ್ದು ಏನಿಲ್ಲ. ನೀನು ಕಲ್ಕಂತ್ಯ ಕಲಕೋ, ಬೈಬಲ್ನ ಕ್ಲುಪ್ತವಾಗಿ ಕಲಕೋ, ಓದು, ಕೇಳು, ರೆಫರೆನ್ಸ್ ಬರ್ಕ, ಟ್ರೈನಿಂಗ್ ತಗೋ, ನಂಬಿಕೆ ವಿಶ್ವಾಸ ಇಡು. ನೀನು ಬೋಧಕನಾಗ್ತೀಯ, ಬೋಧಕನಾಗು. ನೀನು ಗಾಯಕನಾಗ್ತೀಯ, ಗಾಯಕನಾಗು. ನೀನು ವಿಶ್ವಾಸಿ ಆಗಿರು. ಅದು ನಿನ್ನ ಮೇಲೆ ಡಿಪೆಂಡು, ನಿನ್ನ ಆಸಕ್ತಿ ಮೇಲೆ ಡಿಪೆಂಡು, ನಿನ್ನ ನಂಬಿಕೆ ಮೇಲೆ ಡಿಪೆಂಡು, ನಿನ್ನ ವಿಶ್ವಾಸದ ಮೇಲೆ ಡಿಪೆಂಡು. ಏನ್ರಿ, ನಾವು ಕೂಡ ನೀವು ಕುಂತಲ್ಲೇ ಕುಂತಂತವ್ರು. ಒಂದಿನ ನಾವು ಕೂಡ ನೀವು ಕುಂತ ಸ್ಥಳದಲ್ಲೇ ಕುಂತಂತವ್ರು. ಅಲ್ಲಿ ಕುಂತು ವಾಕ್ಯನ್ನ ಕೇಳಿ, ಬರೆದುಕೊಂಡು, ಸ್ಟಡಿ ಮಾಡಿ, ಕಲ್ಕೊಂಡು, ತಿಳ್ಕೊಂಡು, ನಂಬಿಕೆ ಇಟ್ಟು, ವಿಶ್ವಾಸವನ್ನಿಟ್ಟು, ಇವರು ಹೇಳುವ ಮಾತು ದೇವರ ಮಾತಂತೇಳಿ ನಮ್ಮ ಮನಸ್ಸಿನೊಳಗೆ ಇರಿಸಿಕೊಂಡು ವಿಶ್ವಾಸದಲ್ಲಿ ಬೆಳೆದು ಇವತ್ತು ಬೋಧಕರಾಗಿ ನಿಂತೀವ್ರಿ, ಇವತ್ತು ಸೇವಕರಾಗಿ ನಿಂತೀವ್ರಿ. ಅಷ್ಟೇ ವಿನ ದೇವರೇನೋ ನನಗೆ ಕನಸಿನಲ್ಲಿ ಬಂದ, ಅಸನಿ ನೀನು ಬಂದ್ಬಿಡಪ್ಪ, ಈಶ್ವರಣ್ಣ ನೀನು ಬಂದ್ಬಿಡಪ್ಪ ಅಂತೇಳಿ ಏನು ದೇವರು ಕರೆದಿಲ್ಲ, ಯಾರನ್ನ ಕರೆಯೋದಿಲ್ಲ ಕೂಡ. ಏನು ಕರಿತಾನ? ವಾಕ್ಯದ ಮುಖಾಂತರ. ಬರ್ತಿರೋ ಬಿಡ್ತಿರೋ ಅದು ನಿಮಗೆ ಇಟ್ಬಿಟ್ಟಿದ್ದು. ಓಕೆನಾ? ಕಣ್ಣು ಮುಚ್ಚಿರಿ, ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಪರಲೋಕದಲ್ಲಿರುವ ನಮ್ಮ ತಂದೆ ದೇವರೇ, ನಿನ್ನ ಮಕ್ಕಳಿಗೆ ಸ್ವಲ್ಪ ವಾಕ್ಯವನ್ನು ಹೇಳಿದ್ದೇನೆ. ಹೌದು ತಂದೆ, ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಈ ವಾಕ್ಯವು ಪ್ರತಿಯೊಬ್ಬರ ಹೃದಯದಲ್ಲಿ ಲಿಖಿತ ಮಾಡಿಕೊಂಡು ಆ ವಾಕ್ಯದ ಪ್ರಕಾರ ಜೀವಿಸುವ ಭಾಗ್ಯನ ಅನುಗ್ರಹಿಸಬೇಕಂತೇಳಿ ಒಂದು ಪ್ರಾರ್ಥನೆ ಯೇಸು ನಾಮದಲ್ಲಿ ಬಿಡುತ್ತೇನಪ್ಪ ತಂದೆ. ಆಮೆನ್.